ರೋಗಿಗಳ ಪ್ರಾಣ ಉಳಿಸಬೇಕಾದ ಸರ್ಕಾರಿ ಆಸ್ಪತ್ರೆಯೇ ಈಗ ಅಸುರಕ್ಷಿತ ತಾಣವಾಗಿ ಮಾರ್ಪಡ್ತಾ ಇದೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ಬೆನ್ನಲ್ಲೇ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲೂ ಅಪ್ರಾಪ್ತ ಬಾಲಿಕೆಯ ಮೇಲೆ ಸರ್ಕಾರಿ ನೌಕರನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ತನ್ನ ತಾಯಿಯನ್ನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಿದ್ದ ಅಪ್ರಾಪ್ತ ಬಾಲಕಿಯೇ ಇಲ್ಲಿ ಕಾಮುಕನ ಬಲೆಗೆ ಬಿದ್ದಿದ್ದಾಳೆ. ಸರ್ಕಾರಿ ನೌಕರನಾಗಿರುವ ಅಜಯ್ ಮದಕರಿ ಎಂಬ ವ್ಯಕ್ತಿ ಬಾಲಕಿಯನ್ನ ಪುಸಲಾಯಿಸಿ ಅವಳಿಗೆ ಮಂಕುಬೂದಿ ಎರಚಿ ಮಾದಕ ದ್ರವ್ಯ ನೀಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ರಕ್ಷಣೆಗೆ ಇರಬೇಕಾದ ಸರ್ಕಾರಿ ಸಂಸ್ಥೆಯಲ್ಲೇ ಈ ಪೈಶಾಚಿಕ ಕೃತ್ಯ ನಡೆದಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ಅಜಯ್ ಮದಕರಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಂತ್ರಸ್ತ ಬಾಲಕಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ದಿನಾಂಕ 6/5/2026 ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 52/26 ಅಲ್ಲಿ ಒಂದು ಪೋಕ್ಸೋ ವಿತ್ 64 ಕ್ಲಾಸ್ 2 BNS ಪ್ರಕಾರ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸುಮಾರು 16 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥವರು ಎಸಗಿರುವ ಬಗ್ಗೆ ಒಂದು ಕಂಪ್ಲೇಂಟ್ ಸ್ವೀಕೃತ ಆಗಿತ್ತು. ಅದರ ಪ್ರಕಾರ ನಾವು ತನಿಖೆ ಕೈಗೊಂಡು ಆರೋಪಿತನ ದಸ್ತಗಿರಿ ಮಾಡಿ ಜೇಸಿಗೆ ಬಿಡಲಾಗಿದೆ. ಫಿರ್ಯಾದಿ ಪ್ರಕಾರ ಆರೋಪಿತನು ಬಾಲಕಿ ತನ್ನ ತಾಯಿ ಟ್ರೀಟ್ಮೆಂಟ್ಗೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಕಳೆದ 2 ತಿಂಗಳಿಂದ ಬರಬೇಕಾದ್ರೆ ಅವ್ರಿಗೆ ಪರಿಚಯ ಆಗಿದೆ. ಆನಂತರದಲ್ಲಿ ಆರೋಪಿತನು ಬಾಲಕಿನ ಪುಸಲಾಯಿಸಿ ಹಾಸ್ಪಿಟಲ್ ಆವರಣದಲ್ಲೇ ಇದ್ದಂತಹ ತನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ.